ಬಿಟಿಕೋ ಸ್ಟಾರ್ಟರ್ಸ್ ಅಲ್ಲಿ ಟೈಮರ್ ಹೆಂಗ್ ಸೆಟ್ ಮಾಡೋದು ಅಂತ ಗೊತ್ತಾ ನಿಮ್ಗೆ? ನೋಡೋಣ ಬನ್ನಿ. ನಮ್ ಪ್ರೀವಿಯಸ್ ವಿಡಿಯೋದಲ್ಲಿ ಬಿಟಿಕೋ ಸ್ಟಾರ್ಟರ್ಸ್ ಅಲ್ಲಿ ಟೈಮರ್ಸ್ ಬಂದಿದೆ ಅಂತ ನೋಡಿದೀರಾ. ಈ ವಿಡಿಯೋದಲ್ಲಿ ನಾರ್ಮಲ್ ಟೈಮರ್ ಹೆಂಗ್ ಸೆಟ್ ಮಾಡೋದು ಅಂತ ನೋಡೋಣ. ಬಿಟಿಕೋದಲ್ಲಿ ಟೈಮರ್ ಇರೋದು ಮತ್ತೆ ಇಲ್ದಿರೋದು ಎರಡೂ ತರ ನಿಮ್ಗೆ ಸ್ಟಾರ್ಟರ್ ಸಿಗುತ್ತೆ. ನಿಮ್ ಹತ್ರ ಟೈಮರ್ ಸ್ಟಾರ್ಟರ್ ಇದ್ರೆ ಮಾತ್ರ ಈ ಸೆಟ್ಟಿಂಗ್ ನ ನೀವು ಮಾಡ್ಕೊಳಕಾಗುತ್ತೆ. ಈ ಸೆಟ್ಟಿಂಗ್ ನಿಮ್ಗೆ ಕಾಣ್ತಿಲ್ಲ ಅಂದ್ರೆ ನಿಮ್ ಹತ್ರ ಇರೋದು ನಾರ್ಮಲ್ ಸ್ಟಾರ್ಟರ್ ಅಂತ ಅರ್ಥ. ಫಸ್ಟ್ ನಾರ್ಮಲ್ ಟೈಮರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ನನ್ ಸದ್ಯಕ್ಕೆ ಏನಾದ್ರೂ ಕೆಲಸ ಇದೆ ಅನ್ಕೊಳ್ಳಿ, ಆಚೆ ಹೋಗ್ಬೇಕು ಅಂತ ಅನ್ಕೊಳ್ಳಿ, ನೀವು ಬರೀ 2 ಗಂಟೆ ಮೋಟರ್ ನ ಓಡಿಸ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ನೀವು ಸ್ಟಾರ್ಟರ್ ಹತ್ರ ಹೋಗಿ ನಾರ್ಮಲ್ ಟೈಮರ್ ಅಲ್ಲಿ 2 ಗಂಟೆ ಇಟ್ಬಿಟ್ರೆ ಸ್ಟಾರ್ಟರ್ ಮೋಟರ್ ನ 2 ಗಂಟೆ ಓಡಿಸ್ಬಿಟ್ಟು ಆಟೋಮೆಟಿಕ್ ಆಗಿ ಆಫ್ ಮಾಡುತ್ತೆ. ಮಧ್ಯದಲ್ಲಿ ಒಂದು ಹಾಫ್ ಅನ್ ಅವರ್ ಪವರ್ ಕಟ್ ಆಗಿದೆ ಅಂತ ಅನ್ಕೊಳ್ಳಿ. ಈ 2 ಅವರ್ಸ್ ಅಲ್ಲಿ ಯಾವಾಗ ಪವರ್ ಬಂದ್ರೆ ಅವಾಗ ಆ ಮಿಕ್ಕಿದ ಹಾಫ್ ಅನ್ ಅವರ್ ನು ಓಡಿಸ್ಬಿಟ್ಟು ಮೋಟರ್ ಆಫ್ ಮಾಡುತ್ತೆ. ಫಸ್ಟ್ ಬಂದು ಸ್ಟಾರ್ಟರ್ ಆಫ್ ಅಲ್ಲಿ ಇರ್ಬೇಕಂದ್ರೆ ಸ್ಕ್ರೀನ್ ಆಫ್ ಅಲ್ಲಿ ಇರ್ಬೇಕು, ಮತ್ತೆ ಆಟೋ ಸ್ವಿಚ್ ಆಫ್ ಅಲ್ಲಿ ಇಟ್ಕೋಬೇಕು. ನೀವು ಸ್ಟಾರ್ಟರ್ ಆನ್ ಮಾಡಿದ ತಕ್ಷಣ ಇಲ್ಲಿ ಫೋನ್ ನಂಬರ್ ಬರುತ್ತೆ, ಬರೀ 10 ಸೆಕೆಂಡ್ಸ್ ಮಾತ್ರ ಬರುತ್ತೆ. ಆ 10 ಸೆಕೆಂಡ್ಸ್ ಒಳಗಡೆ ನೀವು ಆಟೋ ಸ್ವಿಚ್ ನ ಆನ್ ಆಫ್ ಮಾಡಿದ್ರೆ ಮೆನ್ಯೂ ಒಳಗಡೆ ಹೋಗುತ್ತೆ. ಇಲ್ಲಿ ನೋಡಿ, ಈಗ ನಾನು ಸ್ಟಾರ್ಟರ್ ಗೆ ಪವರ್ ಕೊಡ್ತೀನಿ, ಫೋನ್ ನಂಬರ್ ಬಂತು, ಆಟೋ ಸ್ವಿಚ್ ನ ಆನ್ ಆಫ್ ಮಾಡ್ತೀನಿ, ಮೆನ್ಯೂ ಒಳಗಡೆ ಹೋಗಿದೆ. WLC ಆಫ್ ಅಲ್ಲಿ ಇಟ್ಕೊಳ್ಳಿ, ಟೈಮರ್ ನ ಆನ್ ಅಲ್ಲಿ ಇಟ್ಕೊಳ್ಳಿ. ಸದ್ಯಕ್ಕೆ ಆಫ್ ಅಲ್ಲಿ ಇದೆ. ಆನ್ ಮಾಡಕ್ಕೆ ಈ ನಾಬ್ ನ ರೊಟೇಟ್ ಮಾಡಿ, ಆನ್ ಆಯ್ತು. ಅದಾದ್ಮೇಲೆ ಆಟೋ ಸ್ವಿಚ್ ನ ಆನ್ ಆಫ್ ಮಾಡಿ. ನಾರ್ಮಲ್ ಟೈಮರ್ ಅಲ್ಲಿ ಆನ್ ಅಲ್ಲಿ ಇದೆ ಆಲ್ರೆಡಿ. ಓಕೆ, ಸೊ ಈಗ ಸದ್ಯಕ್ಕೆ ನನಗೆ ಒಂದು 2 ಅವರ್ಸ್ ಓಡಬೇಕು ಅಂತ ಅನ್ಕೊಳ್ಳಿ. ಸೊ ಇದೇ ರೊಟೇಷನ್ ನಾಬ್ ಯೂಸ್ ಮಾಡ್ಕೊಂಡು ನಾನು 2 ಅವರ್ಸ್ ಸೆಟ್ ಮಾಡಿದ್ದೀನಿ. 2 ಅವರ್ಸ್ 30 ಮಿನಿಟ್ಸ್ ಅಂತ ಅನ್ಕೊಳ್ಳಿ. 2 ಅವರ್ಸ್ 30 ಮಿನಿಟ್ಸ್ ಆಯ್ತು. ಆನ್ ಆಫ್ ಮಾಡಿದ್ರೆ ಸೇವ್ ಆಗುತ್ತೆ ಅಷ್ಟೇ. ಸೊ ಇದು ಆನ್ ಆಫ್ ಮಾಡ್ತಾ ಇದ್ರೆ ಮೆನ್ಯೂ ಎಕ್ಸಿಟ್ ಆಗುತ್ತೆ. ನೀವು ಎಲ್ಲ ಮೆನ್ಯೂ ಎಕ್ಸಿಟ್ ಮಾಡ್ಮೇಲೆ ಆಟೋ ಸ್ವಿಚ್ ನ ಒಂದ್ಸಲ ಆನ್ ಮಾಡಿಬಿಟ್ರೆ ನೀವು ಆಟೋಮೆಟಿಕ್ ಆಗಿ ಅದು 2.5 ಅವರ್ಸ್ ಓಡ್ಬಿಟ್ಟು ನಿಮ್ಗೆ ಮೋಟರ್ ನ ಆಫ್ ಮಾಡುತ್ತೆ. ಈ ತರ ನಿಮ್ಗೆ ಸ್ಟಾರ್ಟರ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ. ನಮಸ್ತೆ.